ಹಾಕಿಂಡು ಅಶೇ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಚಡಬಾಕ್ಸ್ ಜನ ಪುರಕುಲ್ಲ ಸೊ ನೈಟ್ ಗೋಡೆಂಕುಲು ಮಲ್ಪೆ ಹಿಡ್ದು ಮಸಲ್ಸ್ ಕಂದಿತ್ತು ಮಸಲ್ಸ್ ಬಂಡ ಪಾಚಿಡ ಅನ್ಪೇರು ಕುಡ್ಲಾಡು ಮುಲ್ಪಂಕುಲು ಅಜ್ಜಿಡ್ ಒನ್ ಪೈಕ್ ಸೊ ಮಸ್ತ್ ರೇರ್ ಸಿಕ್ಕು ನಾವು ಇತ್ತ ಫಾರ್ಮಿಂಗ್ ಮಲ್ಪುರ ಅಂಚಿ ತಿಕ್ಕೊಂಡು ಎಂಗಳ ಒಂದು ಗುತ್ತಿ ದೋಸೆ ಬಂದು ಇಂಕ್ ಸೊ ಮಸ್ತ್ ಮಸ್ತ್ ಥ್ಯಾಂಕ್ಸ್ ಅರಿಗೆ ಇತ್ತ ಕ್ಲೀನ್ ಮಲ್ಪುರ ಹೋಗಿ ಕೋಡ ನೈಟ್ ಇಲ್ಲ ಮೂಲ ಇಲ್ಲ ಕಂದಿತ್ತ ಕೋಡ ನೈಟ್ ನಿಂಚು ಬಬ್ಲು ಹೋದಾಗ ಅವೇನು ತೂದು ಮಿಮಿ ಪಣತ್ತೆ ಪಿರೋಡ್ ಕ್ಲೀನ್ ಮಲ್ಪುರ ಹೋಗ್ತವೇನೆ ಮಮ್ಮಿ ಮಲ್ಪೇರು ಶುಕ್ರವಾರ ಮಲ್ಪೆ ಅಂದಿರು ಕೊಡ ಡಿಶ್ ದಲ್ಲ ಮಲ್ಪೇನ ಅವನಿಗೆ ನೆಕ್ಸ್ಟ್ ಲಾಕ್ ಬರು ಅವು ತೂಕ ಅವನ ಇತ್ತ ಪಟ್ಟ ಇಲ್ಲ ಕೊಡ್ದು ರೆಡಿ ನಂಗೆ ಉಡುಪಿ ಬೋರಂಡು ನಮ್ಮ ಕಾಮತ್ ಫೋಟೋಪು ಅದನ್ನ ಶಾಪ್ ಶಿಫ್ಟ್ ಆತಂಡು ಪಂಡ ಸೇಮ್ ಬಿಲ್ಡಿಂಗ್ ಎದುರ್ದ ಸೈಡ್ ಶಿಫ್ಟ್ ಆತಂಡು ಸೊ ಆಯ್ತೀನಿ ಓಪನಿಂಗ್ ಪೋಯಿ ಮಸ್ತ್ ಮಲ್ಲ ಮಲ್ದ ಶಾಪ್ ಇತ್ತೆ ಮಸ್ತ್ ಎಕ್ವಿಪ್ಮೆಂಟ್ಸ್ ಮಲ್ಲ ಬಾರ್ದಿರಿ ಏನಪ್ಪ ತೊಂದು ತೂಕ ಪಿದರ್ಗ ಓಣ್ ಮಿಮ್ ಮಿಮ್ Oh. Deh. Patile. Pukele. Na mulu da. Na multul. Patia. Patia tindattu da. Pa. Elbaingon. Dada jebele. Mami jebele. Boleh. Mami, madre. Pili. Halo. Baik di bawah ini. Ya be. Ay, incinal di peganda. ಮುಟ್ಟಲಾಗಿ ಒಂಜಿ ಪುಕ್ಕಿಲೆ ಬಾಂಗವೆ ಪಕ್ಕದ ಬಾರಿ ಜನ ಫೋನ್ಗೆ ಪಿರಿ ಬಿಂತವೆ ಬಿಶ್ ಈ ಶೊಡ್ಡೆ ನಿನ್ನ ದೊಡ್ಡ ಮದ್ದಿಯೋಡ ಕೇಳಿ ದೊಡ್ಡ ಮದ್ದಿಯೋಡ ಗೆಲ್ನೆ ಒಲ್ದಿಯೋಡು ದೊಡ್ಡ ಮದ್ದಿಯೋಡ ಬಾಬನ ಕೈ ಬರ್ತದೆ ಆಯಾ ಕೊರುಡ್ಗೆಲ್ಲ ಮಮ್ಮ ಕೊಡುಗೆ ಆಯಾ ಕೊರುಡ್ಗೆ ಕೊಡ್ಚಾ ಈ ತಾಜಿರುಂಡು ನೊಂತೆ ಬೇದರಿಶ್ ಮಲ್ಪ ಮತ್ತು ಒಲಿ ಮಣಮಲ್ಲ ಜೀರು ಒಂತ ಇಲ್ಲ ಕೊಡಿಯ ಆಯ್ ಪೋಡ್ವಿ ಕೈ ಬಾಡಿಗೆ ಬಾಯ್ ಜೋನ್ ಪೋಯಿನತ ಆಯ್ ಬಾಡಿದ್ದೀನಿ ಯಾಕೆಂದಲ್ಲಿ ಆಯ್ ಪೋಡ್ಜಪ್ಪ ಆಯ್ತಲ್ಲ ಪಿಂಟು ಕಣ್ಣು ಉಜ್ಜಿಂದಿಲ್ಲ ಕೂಡ ಆನೆ ಬಾಯ್ದಿ ಹುಡುಗಿಲ್ಲ ಶೈನ ಬಾಯ್ದಿಕ ಈ ಪೂರಲ್ಲ ಬಾಯ್ದಿ ಹಾಕಿಂಡು ಅಶೇ ನಡಕದಯ ಬಬ್ಲು ಅಂತ ಉಲಾಯ ಒಂದು ಅಜ್ಜಿರು ಮಲ್ಪದಾರ ಕೊಟ್ಟಿ ಮಾಪ ಗಣೇಶನ್ನೇ ಐಡಿಜಿ ಮಿಮ್ಮಿ ಮೋಡು ಇಂಜೋಲೆ ಮಿಮ್ಮಿ ಓಲಾ ಐಡಿ ಮಿಮ್ಮಿ ನೆಟ್ಟಿಜ್ಜಿ ಅದು ಮೂಲ ಹಿಡಿದಿಲ್ಲ ಉಲೆ ದೊಡ್ಡ ಒಂದು ದೊಡ್ಡ ಅಯ್ಯೋ
Mimi wala mimi mitun wala mitu. Man bim sabi na bayad jorge. Injan mimi sabi na bayad jorge kuda. Ay. Alam. Arat. Umuna bayad jorge ayan bim sabi. Wala muli ah babu. Mimi wala mulu. Beli. Mimi. Ne mimi babu. Oh. Shame. Bablu buri yere. Onde bur de jardı. Bye करबंदले. இந்த பீரோட ஃபுல் கேசர் பீரோட என்ன ಕೊಡ್ಲೆ ಕೊಡ್ಲೆ ಗುಡ್ ಬಾಯ್ ಜುಜು ಅಗಿನ ಬಾಬು ಜುಜು ಬೂರಿದಿಲ್ಲ ಕೆಸರ್ದಿಲ್ಲ ಬೂರ್ದು ಕೆಸರು ಫುಲ್ಲು ಅದು ಬಲ್ಬರ ಜಾರುನಲ್ಪ ಕೊಲ್ಲೆ ಕೊಲ್ಲೆ ಅಂಜು ಅಲ್ಲೇ ಕೊಲ್ಲೆ ಒಂಜು ಕೊಲ್ಲೆ ಆನ್ ಪೊಯ್ ಸ್ವಾಮಿ ಕೊಲಗಚ್ಚ ಉಡುಪಿ ಪೋಂದುಲ್ಲ ನಮ್ಮ ಕಾಮತ್ ಸರ್ ಅಡಿಗೆ ಕಾಮತ್ ಫೋಟೋ ಪ್ರೋ ಪುರಕ್ಕೆ ಗೊತ್ತುಪ್ಪು ನಮ್ಮ ಕ್ಯಾಮರಾದ ಆಕ್ಸಸರೀಸ್ ಪೂರ ಅಲ್ತಿರ ಕಂಪನಿಯಾನೆ ಈ ಸತಿ ಏನು ಸ್ಪೆಷಲ್ ಬಂಡ ಅದನ್ನ ಶಾಪು ಮಸ್ತ್ ಮಲ್ಲಮಲ್ದಿರುತ್ತೆ ಸೇಮ್ ಬಿಲ್ಡಿಂಗ್ಗೆ ಮಸ್ತ್ ಎಕ್ವಿಪ್ಮೆಂಟ್ಸ್ ಬೈದಿನಿತ್ತೆ ಮಸ್ತ್ ಕ್ಯಾಮರಾಸ್ ಬೈದಿನ ಆಲ್ಮೋಸ್ಟ್ ನಮಕ್ ಕ್ಯಾಮ್ರಾ ಉಪ್ಪಾಡು ಮೋಟೋ ಲಾಗಿಂಗ್ ಉಪ್ಪಾಡು ಸೊ ಏನ ನಮ್ಮ ಇನ್ಫ್ಲುಯೆನ್ಸ್ ಉಪ್ಪಾಡು ಅಕಲಿಗೆ ವೆಡ್ಡಿಂಗ್ ಫೋಟೋಗ್ರಾಫರ್ಸ್ ಅಕಲಿಗೆ ಬೋಡಿತಿನ ಪೂರ ಐಟಮ್ಸ್ಲ ಹಾಕೊಂಡು ಆಲ್ರೆಡಿ ಕೆಲವರಿಗೆ ಗೊತ್ತುಂಡು ಯಾನು ಏನು ಕ್ಯಾಮ್ರಾದ ಎಕ್ವಿಪ್ಮೆಂಟ್ ಉಪ್ಪಲ್ಲ ಇವಾಗ ಏನೋ ಲೈಟ್ಸ್ ಉಪ್ಪಾಡು ತೇನು ನಮ್ಮ ರೂರಲ್ ರೆಸಿಪೀಸ್ ಮತ್ತು ಹೈಯೆಸ್ಟ್ ಶೂಟ್ಸ್ ಒಂದು ಆಯ್ತು ಫುಲ್ ಲೈಟ್ಸ್ ಸೆಟಪ್ ಪೂರ ಆರೇ ಕೊಡ್ತೀನಿ ನಿಂಗೆ ಅಂದರೆ ನಮ್ಮ ಸೋನಿ FX3 ಈಗ ಕ್ವಾಲಿಟಿ ಗೊತ್ತು ಬೆಂಚೊಂದು ಸೋನಿ FX3 ಇಲ್ಲ ಆರೇ ಕಂಡು ಬರ್ತೀನಿ ಸೊ ಅಡ್ಡ ಸ್ಟಾಕ್ ಒಪ್ಕೊಂಡು ಸೊ ಸೋನಿ ಉಪ್ಪಾಡು ಕ್ಯಾನನ್ ಉಪ್ಪಾಡು ಓವೇಂಜ್ ಬ್ರ್ಯಾಂಡ್ ಉಪ್ಪಾಡು ಸೊ ಪೂರ ಆರೇ ಕಂಡು ಪವನು ನಮ್ಮ ಉಡುಪಿಡು ಬೇತೆರ್ಲಿ ಜರ್ಮನ್ ಪಂಚ ಉಡುಪಿ ಕುಡ್ಲಾಡು ಅರ್ಲಕ್ಕ ಕ್ಯಾಮರಾದ ಸ್ಟಾಕ್ಸ್ ಬೇಕು ಅರ್ಲಕ್ಕ ಪ್ರೈಸ್ ಎಲ್ಲ ಕೊರೆಯೋದು ಸೊ ಪೋಯಿತ್ತೆ ನಮ್ಮ ಉಡುಪಿಗೆ ರಾಗಣ್ಣಲ್ಲಿ ಬರೋದಿಲ್ಲ ಫೋಕಸ್ ಸ್ಟಾಕು ನಮ್ಮ ಕುದುರೆನಷ್ಟದ ಆರ್ಲ ಬರೋದಿಲ್ಲ 9:45 ಪೂಪರ್ ಅಂತಾರೆ 10 o'clock ಶಾರ್ಪ್ ದೀಪ ಬರ್ತವನು ನಮ್ಮ 9:15 ಆಂಡ್ ಕರೆಕ್ಟ್ ಆಗಿ ಅರ್ಧ ಗಂಟೆ ಪೋರಿ ನಮ್ಮ ಉಡುಪಿಗೆ ಟ್ರಾಫಿಕ್ ಉಪ್ಪಂದಿನ ಸಂಡೇ ಪೋಯಿ ನಿಗಲ ಡೈರೆಕ್ಟ್ ಟೈಮ್ ಉಡುಪಿ ದಿಕ್ಕುವ ತಿಳಿಸಿಕೊಳ್ತಾ ಮೊದಲಿಗೆ ಉಡುಪಿಯ ಕೊಡವೆಗೊಡೆಯ ಉಡುಪಿಯ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರಿಗೆ ವಂದಿಸಿಕೊಳ್ತಾ ಅದೇ ರೀತಿ ಲಕ್ಷ್ಮೀ ವೆಂಕಟೇಶ ದೇವರ ಪಾದಾರವಿಂದಗಳಿಗೆ ವಂದಿಸಿಕೊಳ್ತಾ ಮುಖ್ಯವಾಗಿ ದೇಶಕ್ಕೆ ಅನ್ನ ಕೊಡುವ ರೈತ ಹಾಗೂ ದೇಶ ಕಾಯುವಂತಹ ಯೋಧರ ಪಾದಾರವಿಂದಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸಿಕೊಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ನಾಗಣ್ಣ ಕಾಮತ್ ಅವರ ಅಪ್ಪಣೆಯೊಂದಿಗೆ ಆರಂಭಿಸಿಕೊಳ್ತಾ ಇದ್ದೇವೆ. ಇಂದಿನ ಈ ಒಂದು ಖ್ಯಾತಿಯ ಸಚಿನ್ ಶೆಟ್ಟಿ ಇವರನ್ನ ನಾಗಣ್ಣ ಕಾಮತ್ ಅವರು ವೇದಿಕೆಗೆ ಗೌರವದಿಂದ ಕರೆತರಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಅವರ ಜೊತೆಗೆ ಮತ್ತೋರ್ವ ಮುಖ್ಯ ಅತಿಥಿಗಳಾದ ಫೋಕಸ್ ರಾಗು ಖ್ಯಾತ ಛಾಯಾಗ್ರಾಹಕರು ಅವರನ್ನ ಕೂಡ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಅವರ ಜೊತೆಗೆ ಕಟ್ಟಡದ ಮಾಲೀಕರಾದ ಶ್ರೀಮತಿ ಶ್ರೀಲಕ್ಷ್ಮೀ ನಾಯಕ್ ಇವರನ್ನು ಕೂಡ ವೇದಿಕೆಗೆ ಆಮಂತ್ರಿಸ್ತಾ ಇದ್ದೇವೆ. ಅದೇ ರೀತಿ ಇಂದಿನ ಈ ಒಂದು ಕಾಮತ್ ಪ್ರೋದ ಮಾಲಕರಾದ ಶ್ರೀ ನಾಗನಂದ್ ಕಾಮತ್ ಅವರ ಅಣ್ಣ ವೆಂಕಟೇಶ್ ಕಾಮತ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಅವರ ಜೊತೆಗೆ ಕಬಿಯಡಿ ನಮ್ಮ SKPA ಉಡುಪಿ ವಲಯದ ಅಧ್ಯಕ್ಷರಾದ ಶ್ರೀ ಸುಧೀರ್ ಎಂ ಶೆಟ್ಟಿ ಅವರು ಕೂಡ ವೇದಿಕೆಯನ್ನ ಅಲಂಕರಿಸಬೇಕಾಗಿ ಅವರಿಗೆ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇವೆ. ಜೊತೆಗೆ ಸಂಸ್ಥೆಯ ಮಾಲಕರಾದ ನಾಗನಂದ್ ಕಾಮತ್ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ.
ಶ್ರೀ ಗುರುಭ್ಯೋ ನಮಃ. ಫೋಟೋಗ್ರಫಿ ವಿಷಯದಲ್ಲಿ ನಾನು ಏನಾದರೂ ಮಾತಾಡಬೇಕಿದ್ರೆ ನನ್ನ ಗುರುಗಳನ್ನು ನೆನೆಸೋದು ನನ್ನ ಕರ್ತವ್ಯ. ಯಾಕಂದರೆ ನಾನು ಇವತ್ತು ಈ ಮಠದಲ್ಲಿದ್ದೇನೆ ಹೇಳಿದೆ ಗುರುದತ್ ಕಾಮತ್ ಅವರೇ ಕಾರಣ. ಒಂದು ಯಾವುದೇ ಒಂದು ಫೋಟೋಗ್ರಫಿ ಕ್ಷೇತ್ರದಲ್ಲಿ ಒಂದು ಬದಲಾವಣೆ ಆಗಬೇಕಾದ್ರೆ ಅಥವಾ ಒಂದು ಫೋಟೋಗ್ರಫಿ ಕ್ಷೇತ್ರಕ್ಕೆ ನಮಗೇನಾದರೂ ಸಹಾಯ ಬೇಕಾದರೆ ಈ ಛಾಯಾಗ್ರಹಣ ಕ್ಷೇತ್ರದಲ್ಲಿ ಒಂದು ನಮಗೆ ಏನು ಬೇಕು, ಫೋಟೋಗ್ರಾಫರ್ಸ್ಗಳಿಗೆ ಏನು ಬೇಕು, ಫೋಟೋಗ್ರಾಫರ್ಗಳ ಬೇಡಿಕೆ ಏನು, ಅದನ್ನು ಸಪ್ಲೈ ಮಾಡುವಂಥ ಒಬ್ಬ ಒಳ್ಳೆ ಡೀಲರ್ ಬೇಕು ನಮಗೆ. ಯಾವ ಟೈಮ್ನಲ್ಲಿ ರಫ್ತಾರ್ ಸಮಯದಲ್ಲಿ ನಮಗೆ ಏನು ಬೇಕು ಅದನ್ನು ಕೊಡುವವರು ಬೇಕು. ಅದನ್ನು ನಮ್ಮ ಕಾಮತ್ ಅವರು ಮಾಡ್ತಾ ಇದ್ದಾರೆ. ಬಹುಶಃ ಇವತ್ತು ಯಾವುದೇ ಒಂದು ವ್ಯಾಪಾರ ಮಾಡಿ ಲಾಭದ ಪ್ರಶ್ನೆ ಸೆಕೆಂಡರಿ, ಈ ಗ್ರಾಹಕರ ಒಂದು ನಂಬಿಕೆ ಮತ್ತೆ ವಿಶ್ವಾಸ ಗಳಿಸುವುದಿಲ್ಲ, ಅದು ತುಂಬಾ ಕಷ್ಟ. ಯಾಕಂದ್ರೆ ಈಗೆಲ್ಲ ಆನ್ಲೈನ್. ಈಗ ಒಂದು ಪೆನ್ ಡ್ರೈವ್ ತಗೊಂಡ್ರು ಕೂಡ ಆನ್ಲೈನ್ ಚೆಕ್ ಮಾಡಿ ಅಲ್ಲಿ ಎಷ್ಟು ಉಂಟು, ಇಲ್ಲಿ ಎಷ್ಟು, ನೀವು ಎಷ್ಟು ಕೊಡ್ತೀರಿ ಅಂತ. ಸೊ ಎಲ್ಲವೂ ಚಾಲೆಂಜಿಂಗ್ ಇಲ್ಲಿ. ಯಾಕಂದ್ರೆ ಹೆಚ್ಚಿನವರು ಇಲ್ಲಿ ಆನ್ಲೈನ್ಗೆ ಇದಕ್ಕೆ ಡಿಪೆಂಡ್ ಆಗಿದ್ದಾರೆ. ಮತ್ತೆ ಈ ಫೋಟೋಗ್ರಫಿಯಲ್ಲಿ ಹೇಗೆ ಹೇಳಿದ್ರೆ ಕೆಲವು ಇಕ್ವಿಪ್ಮೆಂಟ್ ಸ್ವಲ್ಪ ಸಮಯದಲ್ಲಿ ಔಟ್ಡೇಟೆಡ್ ಆಗುತ್ತೆ. ಮತ್ತೆ ಕೆಲವು ವಸ್ತುಗಳು ಸ್ಟಾಕ್ ಇಟ್ಟರೆ ಕಂಪನಿಯವರು ಪ್ರೈಸ್ ಡ್ರಾಪ್ ಮಾಡ್ತಾರೆ, ಆಗ ಪ್ರಾಫಿಟ್ ಲೆಸ್ ಅಲ್ಲಿ ಕೊಡಬೇಕಾಗುತ್ತೆ. ಸೊ ಕಡಿಮೆ ಮಾರ್ಜಿನ್ ಆಗಿ ಇಟ್ಕೊಂಡು ಜಾಸ್ತಿ ವ್ಯವಹಾರ ಮಾಡುವಂತ ಈ ಒಂದು ಅದು ಇದೇ ವ್ಯವಹಾರ ಅಂತ ಎಲ್ಲ ವ್ಯವಹಾರದಲ್ಲಿ ಈಗ ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಇಲ್ಲಿ ಕಾಮತ್ರು ಬಹಳ ಕಾಂಪಿಟೇಟಿವ್ ಪ್ರೈಸ್ ಕೊಡ್ತಾ ಇದ್ದಾರೆ. ಈಗ ಫಾರ್ ಎಕ್ಸಾಂಪಲ್ 2 ಲಕ್ಷ ರೂಪಾಯಿ ಕ್ಯಾಮರಾ ಸೇಲ್ ಮಾಡಿದ್ರೆ ಎಷ್ಟು ಸಿಗ್ಬೋದು? ಒಬ್ಬ ಸಾಮಾನ್ಯ ಒಂದು ಚಿಂತನೆ ಮಾಡ್ತಾನೆ, 10% ಸಿಕ್ತು ಕಾಮತ್ತೇರಿಗೂ 20,000 ಹಾಕಿ ಅದು. ಅಂದ್ರೆ ಹಾಗೆ ನಮ್ಮ ಆಲೋಚನೆಗಳಿರ್ತದೆ. ನನಗೆ ಗೊತ್ತು, ಯಾಕಂದ್ರೆ ನಾನು ಕಂಪನಿ ಒಟ್ಟಿಗೆ ಟೈಅಪ್ ಆಗಿದ್ದು ಎಷ್ಟಕ್ಕೆ ಬರ್ತದೆ, ಹೇಗೆ ಏನಂತೆ, ಎಷ್ಟಕ್ಕೆ ಕೊಡ್ತಾರೆ ಇವರು. ಯಾಕಂದ್ರೆ ಒಂದು 2 ಲಕ್ಷ ರೂಪಾಯಿ ಕ್ಯಾಮರಾ ಮಾರಿದ್ರೆ ಕೆಲವೊಮ್ಮೆ ಸಿಗುದು 300 ರೂಪಾಯಿ, ಕೆಲವೊಮ್ಮೆ 1,000 ರೂಪಾಯಿ ಸಿಗ್ಬೋದು, ಹೆಚ್ಚು ಹೇಳಿದ್ರೆ 1,500 ಸಿಗ್ಬೋದು. ಯಾಕಂದ್ರೆ ಅಷ್ಟು ಕಾಂಪಿಟೇಷನ್ ಇದೆ. ಸೊ ಅಷ್ಟು ಮಾರಾಟ ಮಾಡಿಕೊಂಡು ಅದು ಕೂಡ ಸ್ಟಾಕ್ ಇಡಬೇಕಿದೆ. ಸೊ ಕಾಮತ್ ಮೊದಲು ಲೈಬ್ರರಿ, ನಾನು ಮೊಬೈಲ್ ಇವತ್ತು ಕೂಡ ಕಾಮತ್ ಲೈಬ್ರರಿ ಅಂತಲೇ ಇದೆ ಹೆಸರು. ಒಬ್ಬ ಪುಸ್ತಕ ಮಾರಾಟ ಮಾಡ್ತಾ ಇದ್ದವರು ಒಂದು ಸಣ್ಣ ಮಟ್ಟಲ್ಲಿ ಮತ್ತು ಕಲ್ಸಂಖ್ಯೆ ಸಣ್ಣ ಸ್ವಲ್ಪ ಎಕ್ವಿಪ್ಮೆಂಟ್ ಸ್ಟಾರ್ಟ್ ಮಾಡಿ ಮತ್ತೆ ಸ್ವಲ್ಪ ಜಾಗ ಕಡಿಮೆ ಆಗಿ ಕಲ್ಸಂಖ್ಯೆಗೆ ಶಿಫ್ಟ್ ಆದ್ರು. ಅಲ್ಲಿ ಕೂಡ ಪುಸ್ತಕವನ್ನು ಬಿಡ್ಲಿಲ್ಲ ಅವರು. ಒಂದು ಪೋರ್ಷನ್ ಪುಸ್ತಕವನ್ನು ಇಟ್ಕೊಂಡಿದ್ರು, ಒಂದು ಇಮೋಷನ್ ಇರ್ತಲ್ಲ, ಫಸ್ಟ್ ಬಿಸ್ನೆಸ್ ಅಂತ. ಮತ್ತೆ ನಾನೇ ಮಾಡರ್ನ್ ಬಿಲ್ಡಿಂಗ್ ಕರೆದಿದ್ದೀನಿ ಅವ್ರಿಗೆ, ಬನ್ನಿ ಅಲ್ಲಿ ಸಾಕಾಗುದಿಲ್ಲ, ನಮ್ಗೆ ನಿಲ್ಲಿಕ್ಕೆ ಸಾಕಾಗುದಿಲ್ಲ, ಜಾಸ್ತಿ ಹೊತ್ತು ಮಾತಾಡಲಿಕ್ಕೆ ಮತ್ತೆ ಹೊರಗೆ ಬಂದು ಮಾತಾಡ್ಬೇಕಾಗ್ತದೆ, ಹಾಗಿತ್ತು ಪರಿಸ್ಥಿತಿ. ಮತ್ತೆ ಮಾಡರ್ನ್ ಬಿಲ್ಡಿಂಗ್ ಕರೆದೆ ನಾವು ಪಕ್ಕದ ಸ್ಥಳಕ್ಕೆ. ನಮ್ಮ ಮಾಡರ್ನ್ ಬಿಲ್ಡಿಂಗ್ ಗುಣಲಕ್ಷಣ ನೋಡಿ. ಮಾಡರ್ನ್ ಬಿಲ್ಡಿಂಗ್ ನಾನು ಬರೀ ಕೈಯಲ್ಲಿ ಬಂದು 18 ವರ್ಷ ಆಯ್ತು. ಆ ಮಾಡರ್ನ್ ಬಿಲ್ಡಿಂಗ್ ನಮ್ಮ ನೆಲದ ಒಂದು ಗುಣ ಅಂತ ಹೇಳ್ಬೇಕು. ಇಲ್ಲಿ ಯಾರೂ ಸೋಲಿಲ್ಲ. ಇದಕ್ಕೆ ಕಾರಣ ನಮ್ಮ ಅಮ್ಮ ಅವರು, ಅವರ ಹೆಸರೇ ಲಕ್ಷ್ಮಿ. ಇವತ್ತು ಸಾಕ್ಷಾತ್ ಲಕ್ಷ್ಮಿ ಅಮ್ಮ ಅವರೇ ಬಂದಿದ್ದಾರೆ. ಯಾಕಂದ್ರೆ ಅವ್ರು ತೋರಿಸುವಂತಹ ಪ್ರೀತಿ, ಅವರು ಬೇರೆಯವರು ಬೆಳಿಬೇಕು, ಎಲ್ಲರ ಜೊತೆ ಎಲ್ಲರೂ ಬೆಳಿಬೇಕು ಎನ್ನುವ ಒಂದು ಹಂಬಲ ಅವ್ರಿಗಿದೆಯಲ್ಲ, ಅಷ್ಟು ಇದ್ರೆ ಸಾಕು ನಮ್ಗೆ. ಈ ಕಲಿಯುಗದಲ್ಲಿ ಯಾರು ಇಲ್ಲ, ಎಲ್ಲರೂ ಅವರವರ ಇದು ಮಾಡುವ ಜಾಸ್ತಿ. ಅವರ ಒಂದು ಆಶೀರ್ವಾದ ನಿಮ್ಮಲ್ಲಿ ಇನ್ನೊಂದು ಹಂತಕ್ಕೆ. ಈಗ ನಾವು ಸಣ್ಣದಲ್ಲಿದ್ದೇವೆ, ಈಗ ಇನ್ನೂ ದೊಡ್ಡದಾದ್ರಿ, ಇನ್ನು ಮತ್ತೂ ದೊಡ್ಡದಾಗಿ ಅಂತ ನಾವು ಹೇಳ್ತೇವೆ. ಆಮೇಲೆ ನೋಡಿ, ಈಗ ಡೀಲರ್ಸ್ ಏನು ಒಂದು ಪ್ರಾಡಕ್ಟ್ ಕೊಟ್ರೆ ಮುಗಿಯಿತು. ಇವರು ಹಾಗೆಲ್ಲ, ಆ ಪ್ರಾಡಕ್ಟ್ ಕೊಟ್ರೆ ಅದರ ಬಗ್ಗೆ ಟೆಕ್ನಿಕಲ್ ನಾಲೆಜ್ ಎಕ್ಸ್ಪ್ಲೈನ್ ಮಾಡಿ ಅದನ್ನು ಕಸ್ಟಮರ್ಗೆ ಹೇಳ್ತಾರಲ್ಲ, ಅದು ಬಹುಶಃ ಇವತ್ತು ಯಾರೊಬ್ಬ ಡೀಲರ್ ಕರ್ನಾಟಕದಲ್ಲಿ ಕೂಡ ಇಲ್ಲ. ನಾನು ಹೇಳ್ತೇನೆ, ಯಾಕಂದ್ರೆ ನಾನು ಥ್ರೂ ಔಟ್ ಕರ್ನಾಟಕ, ನಾನು 6 ವರ್ಷದಿಂದ ನಾನು ನಿಪಾನೊಟ್ಟಿಗೆ ಟ್ರಾವೆಲ್ ಮಾಡ್ತಾ ಇದ್ದೇನೆ. ಅದು ಯಾರು ಡೀಲರ್ಗೆ ಅಷ್ಟು ಮಾಹಿತಿ ಇಲ್ಲ. ಯಾವುದೇ ಒಂದು ಗಿಮ್ಮಲ್ಲಿ ಇರ್ಲೇಬೇಕಲ್ಲ, ಸೆಟಪ್ ಮಾಡಿ ಕೊಡ್ತಾರೆ ಅವ್ರು ಬೇಕಾದ್ರೆ. ನಮಗೆ ಗೊತ್ತಾಗ್ತಿಲ್ಲ ಕೆಲವು ಸಲ, ನಾನೇ ಕೇಳ್ತಿಲ್ಲ. ಯಾಕಂದ್ರೆ ಫೋಟೋಗ್ರಫಿಯಲ್ಲಿ ಕಲಿಕೆ ನಿರಂತರ. ಈಗ ಸಣ್ಣ ಮಗುವಿಂದ ಕೂಡ ನಮಗೆ ಕಲಿಯೋಕೆ ಇರುತ್ತೆ. ಸೊ ನಾನು ಎಲ್ಲ ಕಲ್ತಾಯ್ತು. ನಮ್ಗೆ ಈಗ 25 ವರ್ಷ ಆಯ್ತು ಫೋಟೋಗ್ರಫಿಯಲ್ಲಿ. ಹಾಗಾದ್ರೆ ನನಗೆ ತುಂಬಾ ಪ್ರಾಯ ಆಗಲಿಲ್ಲ. ನಾನು ಸಹ ಕಲಿತಾ ಇದ್ದೇನೆ. ಯಾಕಂದ್ರೆ ನಾವು ನಮ್ಗೆಲ್ಲ ಗೊತ್ತಿದೆ ಅಂತ ಹೇಳ್ಕೊಂಡು ನಾವು ಬೆಳೆಯುದಿಲ್ಲ, ಅಲ್ಲಿ ಸ್ಟಕ್ ಆಗ್ತೇವೆ. ಸೊ ಕಾಮತ್ ನೋಡಿ, ನಾನು ಬಂದ ಕೂಡ ಹೇಳಿದೆ, ಕಾಮತ್ ಮದ್ಮೇಲೆ ಆ ಹುರುಪು ಬೇಕು. ಈಗ ಒಬ್ಬ ವ್ಯಕ್ತಿ ತನ್ನ ಪರಿಶ್ರಮದಿಂದ ಹಂತ ಹಂತವಾಗಿ ಹೇಗೆ ಬೆಳೀತಿದ್ದಾನೆ ಹೇಳಿದ್ರೆ ಅದು ಅವರ ಪ್ಯಾಷನ್. ಆ ಬಿಸ್ನೆಸ್ಗೆ ಏನು ಅವ್ರ ಪ್ಯಾಷನ್, ಡೆಡಿಕೇಶನ್ ಕೊಟ್ಟಿದ್ದಾರಲ್ಲ, ಆ ಶಬ್ದ ಭಕ್ತಿ ಇದ್ರೆ ಯಾವತ್ತೂ ಯಾರು ಕೆಳಗೆ ಬರೋದಿಲ್ಲ. ಅದು ಹೇಳೋದಕ್ಕೆ ಕಾಮತ್ರೇ ಸಾಕ್ಷಿ. ಯಾಕಂದ್ರೆ ಇವರ ಅಜ್ಜಂದಿರು ಮುತ್ತಾಂತರು ಫೋಟೋಗ್ರಫಿ ಉದ್ಯಮ ಸ್ಟಾರ್ಟ್ ಮಾಡಲಿಲ್ಲ, ಇವರಾಗಿಯೇ ಬಂದಿದ್ದು, ಇವರಾಗಿ ಕಲಿತು. ಮತ್ತೆ ಈ ಒಂದು ಕ್ಯಾಮರಾ ತಗೊಂಡ್ರೆ ಹಾಕಿ ಕೂಡ ಹಾಗೆ, ಕೆಲವರು ಕ್ಯಾಮರಾ ತಗೊಂಡ ಮೇಲೆ ಏನಾದ್ರು ಸರ್ವಿಸ್ ಇಶ್ಯೂ ಬಂದ್ರೆ ನೀವು ಸರ್ವಿಸ್ ಸೆಂಟರ್ ಕಳಿಸ್ಕೊಡಿ ಹೇಳ್ತಾರೆ. ಇವರಾಗಲ್ಲ, ಇಲ್ಲಿ ಪರ್ಚೇಸ್ ಮಾಡಿದ ಕ್ಯಾಮರಾಕ್ಕೆ ಇವರೇ ಸರ್ವಿಸ್ ಕೊಡ್ತಾರೆ. ಇಲ್ಲಿ ಇವರೇ ಅದು ಕೊರಿಯರ್ ಚಾರ್ಜ್ ಇವರೇ ಮಾಡ್ತಾರೆ, ಅಷ್ಟು ಯಾರು ಕೊಡೋದಿಲ್ಲ ಈ ಟೈಮಲ್ಲಿ. ಸೊ ಎಲ್ಲರ ಜನ ಮನವನ್ನು ಗೆದ್ದಿದ್ದಾರೆ ಇವರು. ಸೊ ಇನ್ನಷ್ಟು ಡೆವಲಪ್ಮೆಂಟ್ ಆಗಲಿ.
ದೇವರು ತಮಗೆ ಆರೋಗ್ಯವನ್ನು ಕೊಟ್ಟು ಉತ್ತರೋತ್ತರ ಅಭಿವೃದ್ಧಿ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಕಾಣಿಸ್ತೇನೆ. ನಮಸ್ತೆ ಬರಲಿಲ್ಲ. ಫಸ್ಟ್ ಆಫ್ ಆಲ್ ನಮ್ಮ ನಂದು ಸರ್ ಕಾಂಗ್ರೆಸ್ ಫಸ್ಟ್ ಥ್ಯಾಂಕ್ಸ್ ಮನೆ ಬಂದಿದ್ದರಿಂದ ಇಲ್ಲಿ ಶಾಪ್ ಮಲ್ಲ ಬಂದಿದ್ದು ಮಸ್ತ್ ಖುಷಿ ಉಂಟು. ಇವಾಗ ನಾನು ಅರೆ ಕೂತೀನಿ ಫಸ್ಟ್ ಟೈಮ್ ನಮ್ಮ ಕಲ್ಸಂಗದ ಬುಕ್ ಸ್ಟೋರ್ದು ಇತ್ತಲ್ಲ ರಗಡೆ ಬರಲಿಲ್ಲ ನಾನು ಮೊಬೈಲ್ ಕೂತಾರೆ ಕಾಮ ಬುಕ್ ಸ್ಟೋರ್ ಉಂಟು. ಅಡಿಗೆ ಫಸ್ಟ್ ಓದ್ತೀನಿ ನಮ್ಮ ಸೋನಿ FX3 ಸಾರಿ ಸೋನಿ ಒಂದು A7 M3 ತೊಂದರೆ ಓದ್ತೀನಿ. ಸೊ ಆ ಟೈಮ್ ಬೇಕಾದ್ರೆ ಆ ಕ್ಯಾಮರಾನ ಬೆಸ್ಟ್ ಪ್ರೈಸ್ಗೆ ಬೊಕ್ಕ ಯಾಪನಿತ್ತೆ ವೆಡ್ಡಿಂಗ್ ಶೂಟ್ಲ ಕೂಡ ಲಾಗ್ ಒಂದು ಸೊ ವೆಡ್ಡಿಂಗ್ ಶೂಟ್ಲ ಕೂಡ ಎಂಜೇಜ್ ಮಾಡಿದ್ದೆ. ಸೊ ಕ್ಯಾಮರಾ ಕೊಡ್ತಿದ್ದೆ ಆ ಕ್ಯಾಮರಾ ಕೊಟ್ಟರೆ ಓಕೆ ಅಂತ ಹೈಯೆಸ್ಟ್ ರೈಟ್ ಶೂಟ್ಸ್ ಬಂದೆ ಅವಾಗ ಹೈಯೆಸ್ಟ್ ಮಿತ್ತು ಇದೆ ಇದು ಮುಟ್ಟೆ ನಾ ಯೂಟ್ಯೂಬ್ ಗ್ರೋತ್ ಆಗ್ತಲ್ಲ ಐಟ್ ಮೆಡಲ್ ಕೈ ಉಂಟು ಅದಕ್ಕೆ ರಾಗಣ್ಣೆ ಸ್ಟಾರ್ಟಿಂಗ್ ಬಟ್ ವೆಡ್ಡಿಂಗ್ ಸುಮಾರು ರಾಗಣ್ಣೆ ಸಪೋರ್ಟ್ ಮಾಡ್ತಿಲ್ಲ ಹೋಗಲೆ. ಸೊ ಇವರಿಗೆ ಮಸ್ತ್ ಥ್ಯಾಂಕ್ಸ್ ಅದಕ್ಕೆ ಯೂಟ್ಯೂಬ್ ಏತ್ ಪಟ ನಮ್ಮ ಜೊತೆ ಗ್ರೋತ್ ಯೂಟ್ಯೂಬ್ నుంచి ಪಟ್ಟ ಫೋಟೋಗ್ರಾಫರ್ ಆಗಿದೆ ನಮ್ಮ ಗ್ರೋತ್ ಒಂದು ಪಡ ಏನ ಎಕ್ವಿಪ್ಮೆಂಟ್ ಮಾಡೋದು ಕೊಡು. ಸೊ ಐ ಕ್ಯಾನ್ ಫಸ್ಟ್ ಕಮರ್ಸರ್ಗೆ ಸರ್ ಇದು ಐಟಮ್ ಬೋರ್ಡಿಂಗ್ ಅವು ಇಚ್ಚಿಡವೇನು ಕನ್ಪಾದು ಅವು ಎಂಚೊಂದು ಬಂದು ಕೊಡ್ಬೇಕು ಓವನ್ ಲೈಟ್ಸ್ ಬರ್ಡ್ ಓವನ್ ಹೊಸ ಎಕ್ವಿಪ್ಮೆಂಟ್ ಬರ್ಡ್ ಫಸ್ಟ್ ಟೈಮ್ ಕೌಂಟ್ ಉಂಟು ಸರ್ ಪಟ್ಟ ಎಕ್ವಿಪ್ಮೆಂಟ್ ಬೈಕ್ ಪಡ ಮಾರ್ಕೆಟ್ ಇದೆ ಬರೋದು ಬೇಕಾದ್ರೆ ಆ ಎಕ್ವಿಪ್ಮೆಂಟ್ ಟೆನ್ಷನ್ ಬರಬೇಕು ಮಾರ್ಕೆಟ್ ಲೈಟ್ಸ್ ಬರ್ಬೋದು. ಸೊ ಇಂಚ ಸಪೋರ್ಟ್ ದಿಕ್ಕ ಯೂಟ್ಯೂಬ್ ಪಟ್ಟಗಳಿಗೆ ಪಂಡ ಈತ್ ಹೈಫೈ ಎಕ್ವಿಪ್ಮೆಂಟ್ ಕೊಡೋದು ಮತ್ತೆ ಅವಕ್ಕೊಂದು ಕ್ಯಾಮರಾ ಕೊಡು ಅಂಡ್ ಮೆಮೊರಿ ಕಾರ್ಡ್ ಬಸ್ಸಿನ ಕೇಬಲ್ ಕೊಡು ಕ್ಯಾಮರಾ ಕೊಡು ಪೂರ ಪರಿಸ್ಥಿತಿ ಮುಳ್ಪಡ್ದೆ ಪರಿಸ್ಥಿತಿ ನಿಮಗೆ ಆನ್ಲೈನ್ ರೇಟ್ ಗೊತ್ತಿಲ್ಲ ಸರ್ ಆನ್ಲೈನ್ ಕಮ್ಮಿ ಒಂದು ₹100 ಕಮ್ಮಿ ಮಾರ್ಜಿನ್ ಸೇಲ್ ಮಾಡ್ತೀವಿ. ಸೊ ನನ್ನ ಅರ್ಥ ಸ್ವಲ್ಪ ಸ್ಟೋರ್ ಮಲ್ಲ ಮಾಡಿ ಉಡುಪಿಡು ಇಡ ಮಟ್ಟದ ಸ್ವಲ್ಪ ಇಂಚಿನ ಶಾಪ್ ಗೊತ್ತಿ ಪೂರ ಬುಕ್ಸ್ ಬಸ್ಸಿನ ಕ್ಯಾಮರಾ ಬಸ್ಸಿನ ಕಾರ್ಡ್ ಉಟ್ಕೊಂಡು ಪೂರ ನಾವು ಏನು ಮೋಟೋಲಾಗರ್ಸ್ಗಳಿಗೆ ಇಟ್ಕೊಂಡು ಯೂಟ್ಯೂಬರ್ಗಳಿಗೆ ಇಟ್ಕೊಂಡು ಮೇನ್ಲಿ ಫೋಟೋಗ್ರಾಫರ್ಸ್ಗಳಿಗೆ ಪೂರ ಐಟಮ್ ಬದುಕೊಂಡು ಲೈಟ್ಸ್ ಯೂಸ್ ಕೆಲವೊಂದು ಮನೆ ಫಿಲ್ಮ್ ಯೂಸ್ ಆಗ್ತದೆ ಲೈಟ್ಸ್ ಸ್ವಲ್ಪ ಲೈಕ್ ಕೆಲವು ಫಿಲ್ಟರ್ಸ್ ಅಂತ ಮಾಡ್ತೀವಿ ಅವ್ರು ಖುಷಿ ಆಗ್ಬೋದು ಅಚ್ಚೆ ಗಿಂಬಲ್ಸ್ ಉಟ್ಕೊಂಡು. ಸೊ ಪೂರ ಮೈಕ್ಸ್ ಕಮ್ಮಿ ಇರುತ್ತೆ ಕೆಲವರಿಗೆ ಮಸ್ತ್ ಬಜೆಟ್ ರಿಪೇರ್ ಖುಷಿ ಗಿಂಬಲ್ ಕಳಿಸ್ತೀವಿ DJ ಗಿಂಬಲ್ ಪೂರಗೆ ಅಕೌಂಟ್ ಬರಬೇಕು. ಸೊ ಅಗಲಿಗೆ ಕಮ್ಮಿದ ಪ್ರೈಸ್ ಅವೇ ಸೇಮ್ ವರ್ಕ್ ಆಗ್ತದೆ ಕಮ್ಮಿ ಪ್ರೈಸ್ ಸ್ವಲ್ಪ ಎಕ್ವಿಪ್ಮೆಂಟ್ಸ್ ಕೊಡು. ಸೊ ಪಾಪದಾಯಕ ಮತ್ತು ಬಂದು ಕ್ಯಾಮರಾ ಬಳಸ್ಕೊಂಡು ಪೋಲಿಂದ ಒಂದಿಲ್ಲ. ಸೊ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಮೂರ್ತಿ ನಮ್ಮ ಪೂರ ನಮ್ಮ ಹೇಳಿದರೆ ಏನ ಬಂಡ ಬ್ಯಾಕ್ ವಿಷಯ ಬಂದಿದ್ದೆ ನಮ್ಮ ನಂದು ಕಮದ ವಿಷಯ ಬಂದ ಎಂಕಲ್ ಆರೆಗೆ ಒಂದು 20 ವರ್ಷ ಇದ್ದು ಕಾಂಟ್ರಾಕ್ಟ್ ಉಂಟು ಬಂಡ ಸಿಟಿ ಬಸ್ ಸ್ಟ್ಯಾಂಡ್ ಅಂಗಡಿ ಬಂದಾಗ ಯಾನು ಅಲ್ಬದು ಕಸ್ಟಮರ್ ಅವಳು ಪಕ್ಕ ಯಾನು ಕಲ್ಸಂಗದಲ್ಪ ಏನಾಡು ಕಲೆ ಯಾನು ಅಲ್ಬದು ಕಸ್ಟಮರ್ ಅವಳು ಮೂಲ ಬತ್ತೆ ಅಡು ಬಂಡೆ ಇಂದು ಭಾರಿ ಖುಷಿ ಅಂಡೆ ಬಂಡ ಇಸದ ಅಂಚಿಟ್ಟು ಇಂಚಿ ಬಂದಾಗ ಒಂದು ಭಾರಿ ಮಲ್ಲ ಬೆಂಗಳೂರು ಸಿಟಿ ಪೋಯ ಲೆಕ್ಕ ಬೆಂಗಳೂರು ಸಿಟಿ ಹತ್ತು ಶೋಕದಂಜಿ ಶೋರೂಮ್ ಅಂದರು ಇಂಚೆನ ಸರ್ವಿಸು ನನ್ನಲ್ಲಂಚೂರು ಎಡ್ಡೆ ಮತ್ತು ಸರ್ವಿಸ್ ಮತ್ತು ಕೊರ್ದು ನನ್ನ ಎಡ್ಡೆ ಕೊರೊಂದಿಲ್ಲ ನನ್ನಂಚೂರು ಎಡ್ಡೆ ಮತ್ತು ಕೊರ್ಲಿ ಅಂಚೆನೆ ನಂತ ಕಸ್ಟಮರ್ಗಳ ಅಂಚೆನೆ ಅಂಚೂರು ರಿಯಾಯಿತಿ ಅಂಚೂರು ಫೋಟೋಗ್ರಾಫರ್ಗೆ ಪಕ್ಕ ಅಂಚೆ ನಮ್ಮ ಎಂಕ SKP ಆಲ್ ಮೆಂಬರ್ಸ್ ಪರವಾದ ಶುಭಾಶಯಗಳು. ಎಸ್ ಆ್ಯಂಡ್ ನಮ್ಮ ಕಾಮತ್ ಸರ್ನ ಶಾಪು ಸೇಮ್ ಜಾಗ ಉಪ್ಪು ಸೇಮ್ ಬಿಲ್ಡಿಂಗ್ ದುಮ್ಮದ ಶಾಪಲ್ಲಿ ಬತ್ತೆ ಅದು ಆಪೋಸಿಟ್ ಉಪ್ಪು ನಮ್ಮ ಉಡುಪಿಡೆ ಅವನಿಗೆ ಲೊಕೇಶನ್ ಪೂರಕ್ಕೆ ಗೊತ್ತುಪ್ಪು ನಮ್ಮ ಉಡುಪಿ ಬಸ್ ಸ್ಟ್ಯಾಂಡ್ ತಲುಪನೆ ಉಪ್ಪುನು ಶಾಪರ್ನ ಏರ್ಟೆಲ್ ಆಫೀಸ್ ಎದುರು ಉಪ್ಪುನು ಇದಕ್ಕೆ ಎದುರು ಆಫೀಸ್ ಆಯ್ನ ಪಕ್ಕ ರೈಟ್ ಸೈಡ್ ಲೆಫ್ಟ್ ಸೈಡ್ ತಿಕ್ಕೊಂಡು. ಸೊ ಭಾರಿ ಖುಷಿ ಅಂಡು ಕಾಮತ್ ಸರ್ ಸ್ಟಾರ್ಟಿಂಗ್ ಪಂಡ ಶಾಪ್ ಅನ್ನಾಗ ಒಂದು ಕಿಂಜ ಬುಕ್ ಸ್ಟೋರ್ ಇತ್ತೀನಿ ನಾನು ನಮ್ಮ ಕಲ್ಸಂಗ ತಲ್ಪ ಆಯ್ತು ಪಕ್ಕ ಇಡಿ ಶಿಫ್ಟ್ ಆಯ್ರು ಆಯ್ತು ದುಮ್ ಕೊಡೊಂಜಿ ಬುಕ್ ಸ್ಟೋರ್ ಇತ್ತಿನ್ಗೆ ಉಡುಪಿ ಬಸ್ ಸ್ಟ್ಯಾಂಡ್ ತಲ್ಪ ಅಡೆ ಅಪಗಂಕ ಅದನ್ನ ಗೊತ್ತಿಚ್ಚಿ. ಸೊ ನನ್ನ ಫಸ್ಟ್ ಕ್ಯಾಮರಾ ಕೆನೋನ್ ಬರ್ತೀನಿ ಅವಾಗ ಕುಡ್ಡ ನೋಡ್ತೀನಿ ಅವಾಗ ನಾನು ಗೊತ್ತಿಚ್ಚಿ ಇಂಕ್ ಸೋನಿಯನ್ನು ನಮ್ಮ ಸೋನಿ A7 M3 ಅವು ಮುಲ್ಪಡೆ ಪರ್ಚೇಸ್ ಬಂದಿನಿ ಆಯ್ತು ಪಕ್ಕ ಪೂರ ಲೈಟ್ಸ್ ಪಡೆ ಪೂರ ಮುಲ್ಪಡೆ ಪರ್ಚೇಸ್ ಬಂದಿನಿ. ಸೊ ಆಲ್ ದಿ ಬೆಸ್ಟ್ ಕಾಮತ್ ಸರ್ ಎಡ್ಡೆ ಅವಳು ನನ್ನ ಮಲ್ಲ ಶೋರೂಮ್ ಮಲ್ಪಲೆ ಏಗ್ಲೆಗ್ಲ ಎಡ್ಡೆ ಹಾಕೊಂಡು ನಮಗೆ ಪೂರ ಎಕ್ವಿಪ್ಮೆಂಟ್ಸ್ ಪೂರ ಏನು ಬಿಡೋ ಪೂರ ನಮಗೆ ಮೂರಿದೆ ಉಡ್ಪಿಡಿ ದಿಕ್ಕುಡು ಏನು ಆನ್ಲೈನ್ ಪೂರ ಕನ್ಪೋಲಿ ಆನ್ಲೈನ್ ಅನ್ನತ್ತಿನ ನಿಗಲೇ ಗೊತ್ತು ಆನ್ಲೈನ್ ಆ್ಯಪ್ ಸ್ಕ್ಯಾಮ್ಸ್ ಉಪ್ಪಡು ಕೆಲವು ಆನ್ಲೈನ್ ಯೂಸ್ ಮಾಡೋ ಪ್ರಾಡಕ್ಟ್ಸ್ ಬಂದು ಹಾಕೊಂಡು. ಸೊ ಅಂಚೆ ಮಾತ್ರ ಪೋಡಿ ಹಾಕೊಂಡು ಆಯ್ತು ಮೊದಲು ಬೆಸ್ಟ್ ನಿಂಕುಲು ಇಡೇ ಬರ್ತದೆ ಮಂಡ ಆಫ್ಲೈನ್ ಸ್ಟೋರ್ ತೊಂದರೆ ಇದನ್ನ ನಿಗ್ಲಿಗೆ ಈ ಎಲೆಕ್ಟ್ರಾನಿಕ್ಸ್ ಮಾತ್ರ ಭಾರಿ ರಿಸ್ಕ್ ಆನ್ಲೈನ್ ತಿಪ್ಪರೆ ಕೊಂಡ ಹೆಂಗೆ ಮಸ್ತ್ ಅನ್ನತ್ತಂದು ಯಾಕೆಂದ್ರೆ ಎಲೆಕ್ಟ್ರಾನಿಕ್ಸ್ ಕಾಸ್ಟ್ಲಿ ಐಟಮ್ ಮಾತ್ರ ಯಾಪಲ್ಲ ಆನ್ಲೈನ್ ತಿಪ್ಪುಡ್ಚಿ ಏನು ತಿಪ್ಪನ ನಿಕ್ಕಲು ಆಫ್ಲೈನ್ ಸ್ಟೋರ್ಸ್ ಪೋತಿಪ್ಪುಲಿ ಮೂಲೊಂದು ತಿನ್ನಿಗೆ ಓಡಲ್ಲ ನಿಖಿಲ ಬೈಡ್ ಆಫ್ಲೈನ್ ಸ್ಟೋರ್ ಇತ್ತು ನಾವು ತಿಪ್ಪುಲಿ ಬಟ್ ಆನ್ಲೈನ್ ಒಂದು ತಿಪ್ಪರೆ ಪೋಡ್ಚಿ
ಫಂಕ್ಷನ್ ಪೂರ ಮುಗಿದಿತ್ತೆ ಇಲ್ಲ ಬತ್ತೆ ಎಡಿಟಿಂಗ್ ಪೂರ ಆಂಡ್ ಸೊ ಕುಡಂಜೇನ ಬಂಡ ಎಂಕುಲ ಕೆಲವರು ಗೊತ್ತುಂಡು ಕೆಲವರು ಗೊತ್ತುಜ್ಜಿ ನಮ್ಮ ಓವೇ ಆ್ಯಪಲ್ ಡಿವೈಸ್ ಉಪ್ಪಡು ನಮ್ಮಡುತ್ತೆ ಆ್ಯಪಲ್ ಟ್ಯಾಬ್ ಉಪ್ಪುಂಡು ಲ್ಯಾಪ್ಟಾಪ್ ಉಪ್ಪುಂಡು ಸೊ ಅವನು ಸೆಕೆಂಡ್ ಡಿಸ್ಪ್ಲೇ ಯೂಸ್ ಮಾಡ್ಬೋದು ನಮಗೆ ಸೊ ನಮಗೆ ರಡ್ಲ ಒಂದು ಮ್ಯಾಕೆ ಬೋರ್ಡ್ ಹಾಪುಂಡು ಪಂಡ ಆ್ಯಪಲ್ದ ಡಿವೈಸ್ ಬೋರ್ಡ್ ಹಾಪುಂಡು ಸೊ ಮುಲ್ಪ ನಮಗೆ ಕೊಂಚ ಆಪ್ಷನ್ ಉಪ್ಪು ಮಿತ್ತು ಪೋಂಡ ಸೊ ಇದನ್ನು ಆಫ್ ಇತ್ತೆ ಆನ್ ಉಂದುಲೆ ಸೊ ಮುಲ್ಪ ಇಂಚ ಪೋಂಡ ಮುಲ್ಪ ಸ್ಕ್ರೀನ್ ಮಿರರಿಂಗ್ ಬಂದು ಉಪ್ಪು ಮುಲ್ಪ ಒತ್ತುಂಡ ನಮಗೆ ಡಿವೈಸ್ ಉಪ್ಪುಂಡು ಮುಲ್ಪ ಎನ್ನ ಐಪ್ಯಾಡ್ ಕನೆಕ್ಟ್ ಬಂದೆ ಮುಲ್ತುವಲಿ ಸೊ ಒಂದಿತ್ತೆ ಎಂಗೆ ಏನು ಯೂಸ್ ಮಂಡ ಡಿಸ್ಪ್ಲೇ ಮಲ್ಲ ಉಂಡು ಬಟ್ ಆನ್ಲೈನ್ ಎಂಗಿತ್ತೆ ಫೋಲ್ಡರ್ಸ್ ಮತ್ತೆ ಬೋಡ್ತುಂಡ ಎಂಗೆ ಡ್ರ್ಯಾಗನ್ ಡ್ರಾಪ್ ಪೂರ ಮುತ್ತುಡು ಹಾಪುಂಡು ಸೊ ನೆಟ್ ಪೂರ ಫೋಲ್ಡರ್ಸ್ ಓಪನ್ ಮಾಡಿದೆ ಸೊ ಮಿತ್ತು ಬತ್ತಿನ ಕರ್ಸರ್ ಮೂವ್ ಹಾಪುಂದುಲೆ ಒಂದು ಎಂಗೆ ಮುಲ್ಪ ಆರಾಮ್ ಎಂಕ್ ಇಂಚ ಫೋಲ್ಡರ್ ಶಿಫ್ಟ್ ಮಾಡ್ಪೊಲಿ ನೆಟ್ ಬರ್ತದೆ ಎಂಗೆ ಏನೋ ಒಂದು ಫೋಲ್ಡರ್ಸ್ ಉಂಡು ಸೊ ಎಕ್ಸ್ಟ್ರಾ ಅದು ಎಂಗೆ ಇಂಚ ಯೂಸ್ ಮಾಡ್ಪೊಲಿ ಸೊ ನೆಟ್ ಫುಲ್ ಉಂಡುದುಲೆ ಸೊ ಒಂದು ಆರಾಮ್ ಡಿವೈಸ್ ಮಾಡ್ಪೊಲಿ ನಮ್ಮ ಎರಡಲ್ನ ಮ್ಯಾಕ್ ಲ್ಯಾಪ್ಟಾಪ್ ಉಪ್ಪಡು ದಾಲ್ ಉಪ್ಪಡು ಆಯ್ತು ನಮ್ಮ ಆ್ಯಪಲ್ ಡಿವೈಸ್ ಇತ್ತಿಂದ ನಮ್ಮ ಟ್ಯಾಬ್ ಮತ್ತೆ ಇತ್ತಿಂದ ಆಯ್ಕೆ ಸ್ಕ್ರೀನ್ ರೀಡಿಂಗ್ ಮಾಡ್ಪೊಲಿ ತುಯ್ಯಾರ ನಮ್ಮ ಕಾಮಾತ ನಮ್ಮ ಹೊಸ ಶಾಪು ಒಲ್ಪಾತ ನಿಗ್ಲಿಕ್ಕೆ ತುಪ್ಪು ನಮ್ಮ ಕಿದ್ದಿರ ಹೋಟೆಲ್ ನಮಗೆ ಏರ್ಟೆಲ್ ಶಾಪ್ದ ಆಪೋಸಿಟೇ ಒಂದು ಬಿಲ್ಡಿಂಗ್ ಉಂಟು ಸೊ ಐಟ್ ಫಸ್ಟ್ ಫ್ಲೋರ್ಡು ಅರ್ನ ಶಾಪ್ ಉಂಟು ದುಮ್ಮದ ಶಾಪ್ ಅಲ್ಪಿತ್ತಿನ ಆಯ್ತು ಆಪೋಸಿಟ್ ಇತ್ತೆ ಮಲ ಶಾಪ್ ಓದಿರಿ ಏನಾರ ಕ್ಯಾಮರಾ ಎಕ್ವಿಪ್ಮೆಂಟ್ ಬೋಡ್ತಿಂದ ಅದಕ್ಕೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ನನ್ನ ಕಡೆ ನಂಬರ್ ಕೊಡ್ತಿತ್ತೆ ನಂಬರ್ ಇನ್ಸ್ಟಾ ಐಡಿ ಕೊಡ್ತಿತ್ತೆ ಸೊ ಥ್ಯಾಂಕ್ಸ್ ವಾಚಿಂಗ್ ದಿಸ್ ವಿಡಿಯೋ ನೆಕ್ಸ್ಟ್ ವಿಡಿಯೋಕ್ಕೆ ಬೈ ಟೇಕ್ ಸಿ ಆ್ಯಂಡ್ ಸ್ಟೇ ಸೇಫ್